ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ತುಂಬ ದಿನಗಳ ನಂತರ ಬ್ಲಾಗ್ನ ಹಾಕ್ತಾಯಿದ್ದೀನಿ. ಇದು ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು, ಬಟ್ ಎಲ್ಲೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಮುಂದೆ ನಾನು ಕ್ರ್ಯಾಬ್ ಸೂಪ್ ಮಾಡಿರೋದು ಮತ್ತು ಕೆಸರುದಂಡು ಪಲ್ಯ ಮಾಡಿರೋದು, ಅಂದರೆ ಗೊಜ್ಜು ಮಾಡಿರೋದಿದೆ. ಸೊ ಯಾರೋ ನಾನು ಹೂವು ಕಟ್ಟಿ ಟೈಮ್ ಪಾಸ್ಗೆ ಆಗ್ತಿದ್ದೆ ಅಂತ ಹೇಳಿದ್ನಲ್ವ, ಅದಕ್ಕೋಸ್ಕರ ಹೇಳಿದ್ದಾರೆ ಹೂವು ಕಟ್ಟಿ ಜೀವನ ಮಾಡ್ತಿದ್ರಂತೆ ಅಂತ. ಸೊ ಫನ್ನಿ ಅನ್ನಿಸ್ತು. ಮತ್ತು ಹೂವು ಜೀವನ ಮಾಡೋ ಅಂಥದ್ದೇನೂ ಇಲ್ಲ, ಟೈಮ್ ಪಾಸ್ ಕಟ್ತಿದ್ವಿ. ಯಾರು ನಿಮ್ಗೆ ಆ ಥರ ಎಲ್ಲ ಹೇಳಿದ್ದು ಅಂತಲೂ ಹೇಳಿದೆ. ಸೊ ನಾವು ನೋಡಿ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೋ ಅಂತ. ಆದರೆ ಅವ್ರಿಗೇನೋ ಒಂಥರ ತಮಾಷೆ ಅನಿಸುತ್ತೆ, ಮತ್ತು ಏನೋ ಒಂಥರ ಕೀಳಾಗಿ ನೋಡ್ತಾರೆ. ಯಾವ ಕೆಲಸನೂ ಏನು ಕೀಳಲ್ಲ. ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಹೋದ ವೀಕೇ ಬಂದುಬಿಟ್ಟು ನಾವು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಭಾವ ಎಲ್ಲ ಬಂದಿದ್ದರು. ಸೊ ಅವರಿಗೆಲ್ಲ ಬಾಯ್ ಮಾಡಿ ನಾವು ಸಂಡೇನೇ ಬಂದ್ವಿ. ಸೊ ಈ ವಿಡಿಯೋ ಎಲ್ಲ ಎಲ್ಲೂ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದೆಲ್ಲ ಆದಮೇಲೆ ಇವತ್ತು ಕೆಸರುದಂಟು ಹೇಳಿದ್ನಲ್ವ, ಅದ್ರ ಪಲ್ಯ ಮಾಡೋಣ ಅಂತೇಳಿ. ಕೆಸರುದಂಟು ಹೀಗಿರುತ್ತೆ, ರೋಡ್ ಸೈಡೆಲ್ಲ ನೀವು ನೋಡಿರ್ತೀರ. ಅದ್ರ ಎಲೆ ಆ್ಯಕ್ಚುಲಿ ತೆಗ್ಕೊಂಡು ಎತ್ಕೊಂಡ್ಬಂದಿದ್ರು. ನನ್ನ ಮಗಳಂತೂ ಅಪ್ಪ ಕ್ಲೀನ್ ಮಾಡ್ತಿದ್ರು, ಹೋಗಿ ಹೋಗಿ ಅಲ್ಲೇ ನೋಡ್ತಾ ಇಲ್ಲ ಅದು ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ. ದಂಟಿನ ಥರ ಸೇಮ್ ಅದ್ರ ಮೇಲ್ಗಡೆ ಇರೋ ತೆಳು ತೆಗೆಯೋದು ಅಷ್ಟೇ. ಅದನ್ನು ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಟಿದ್ರು ಮಾಡು ಅಂತ. ಸೊ ಅದಕ್ಕೆ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಕೆಸರುದಂಟು ಹಾಕಿ 2 ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಕಡೆ ಕ್ರ್ಯಾಬ್ ಸಾಂಬಾರು ಮಾಡೋಣ ಅಂತೇಳಿ ಏಡಿಕಾಯಿ ಸಿಕ್ಕಿದ್ವು ಸ್ವಲ್ಪ, ಅದ್ರ ಜೊತೆಗೆ ಅದ್ರ ಸಾಂಬಾರು ಮಾಡೋಣ ಅಂತೇಳಿ ಸೋರೆಕಾಯಿ ಕುಯ್ಕೊಂಡೆ. ಸೋರೆಕಾಯಿ ಎಲ್ಲ ಕುಯ್ಕೊಂಡಾದ್ಮೇಲೆ ಇದು ಬೇಯಕ್ಕೆ ಇಟ್ಬಿಟ್ಟು ಅದ್ರ ನಡುವೆ ಸ್ವಲ್ಪ ಯಾಕೋ ತಲೆನೋಯ್ತಾಯಿತ್ತು. ಟೀ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಹೇಳಿ ಕೂತ್ಕೊಂಡೆ. ಯಾಕೆಂದರೆ ನಮ್ಮ ಮಕ್ಕಳು ಇದ್ದಾರಲ್ಲ, ಇಬ್ಬರು ಸೇರ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ತೀಟೆ. ನಾನು ಆ್ಯಕ್ಚುಲಿ ಇಲ್ಲಿ ನಮ್ಮ ಅಪ್ಪನ ಮನೇಲೇ ಇರೋದ್ರಿಂದ ಇವಾಗ ಸ್ವಲ್ಪ ತೀಟೆ. ಅವರು ಇಬ್ಬರೂ ಸೇರ್ಕೊಂಡ್ಬಿಟ್ರೆ ನಮ್ಮ ಸಮ್ಮುನು ಇಲ್ಲೇ ಇರೋದ್ರಿಂದ. ಸೊ ಇದು ಸ್ವಲ್ಪ ಬೇಯ್ತಾ ಇತ್ತು, ಮೆನ್ಮೇಲೆ ಇದು ನಾನು ಕ್ರ್ಯಾಬ್ ಸಾಂಬಾರಿಗೆ ಖಾರಕ್ಕೆ ಹಾಕ್ಕೊತಾ ಇದ್ದೆ. ನೋಡಿ ಇಷ್ಟು ಸಿಕ್ಕಿದೆ. ಸೇಮ್ ಚಿಕನ್ ಸಾಂಬಾರಿಗೆ ಹೇಗೆ ಹಾಕೋತೀವಿ ಹಾಗೆ, ಆದರೆ ಸ್ವಲ್ಪ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಹುಣಸೆಹಣ್ಣು, ಮೀನು ಸಾಂಬಾರಿಗೆ ಹಾಕ್ಕೋತೀವಲ್ಲ ಆ ಟೈಪು. ಚಿಕನ್ ಸಾರಿಗೂ ಮೀನು ಸಾರಿಗೂ ನಾವು ಸ್ವಲ್ಪ ಒಂದೇ ಥರ, ಆದರೆ ಇದಕ್ಕೆ ಸ್ವಲ್ಪ ಹುಳಿ ಸಾಂಬಾರು ಪುಡಿ ಸೇರಿಸ್ತೀವಿ. ಚಕ್ಕೆ, ಲವಂಗ ಎಲ್ಲ ಹಾಕಿ ಅದನ್ನ ರುಬ್ಬಿಟ್ಕೊಂಡಾದ್ಮೇಲೆ ಒಗ್ಗರಣೆಗೆ ಹಾಕಿ ಇದು ಅಷ್ಟರಲ್ಲಿ ಬೆಂದಿತ್ತು. ಕೆಸರುದಂಟು ಬೆಂದಿದ್ದಾದಮೇಲೆ ಇದನ್ನು ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಹಾಕಿ ಫ್ರೈ ಮಾಡಿದೆ. ಸೇಮ್ ಅದಕ್ಕೂ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನಾವು ಕ್ರ್ಯಾಬ್ನ ಫಸ್ಟ್ ಹಾಕ್ಕೋಬೇಕು. ಯಾಕೆಂದರೆ ಏನದು ಸೋರೆಕಾಯಿ ಮರ್ತೋಗ್ಬಿಡುತ್ತೆ. ಸೋರೆಕಾಯಿ ಸ್ವಲ್ಪ ಸ್ಮೂತ್ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ನನಗೆ ಎಳೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಇನ್ನು, ಬಟ್ ಸ್ವಲ್ಪ ಅಂದರೆ ಎಳೆದಾಗಿರಲಿಲ್ಲ, ಅದು ಸ್ವಲ್ಪ ಬಲ್ತೋಗ್ಬಿಟ್ಟಿತ್ತು ಅನಿಸ್ತಿತ್ತು. ಸೊ ಚೆನ್ನಾಗಿ ಇದನ್ನ ಕ್ರ್ಯಾಬ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ಚಳಿಗಾಲಕ್ಕೆ, ಕೆಮ್ಮಿಗೆ, ನೆಗಡಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾವು ಮಕ್ಳಿಗೆಲ್ಲ ನೆಗಡಿ ಹಾಕ್ಬಿಟ್ಟಿತ್ತು ಈ ಟೈಮಲ್ಲಿ. ನಾವು ಎಷ್ಟೇ ಸ್ವೆಟ್ರ್ ಹಾಕಿ ಎಷ್ಟೇ ಕೇರ್ ಮಾಡಿದ್ರೂ ಇದು. ಮತ್ತು ಏಡಿಲ್ಲಿ ಅದ್ರ ಮೊಟ್ಟೆ ಅಂತ ಹೇಳ್ತಾರಲ್ಲ, ಅದನ್ನು ಒಗ್ಗರಣೆಗೆ ಹಾಕು ಅಂತ ಹೇಳಿ ಸಪ್ರೇಟ್ ಮಾಡಿಕೊಟ್ಟಿದ್ರು. ಅದನ್ನು ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ಸೊ ಅವ್ರಿಗೇನೇ ಕೇರ್ ಮಾಡಿದ್ರೆ, ನಾವು ಎಷ್ಟೇ ಇದು ಮಾಡಿದ್ರು, ಔಷಧಿ ಹಾಕಿದ್ರು, ನನ್ನ ಮಗಳಿಗಂತೂ 2 ಮಂತ್ಸಿಂದ ಕೋಲ್ಡ್ ಹೋಗೇ ಇಲ್ಲ. ಅದಕ್ಕೋಸ್ಕರ ಸೋರೆಕಾಯಿ ಆ್ಯಡ್ ಮಾಡೋದು ಕೋಲ್ಡ್ಗೂ ಸ್ವಲ್ಪ ಆಗೋಲ್ಲ, ಟೇಸ್ಟ್ಗೋಸ್ಕರ ಹಾಕ್ತೆ. ಬಟ್ ಅವ್ರು ಜಾಸ್ತಿ ತಿನ್ನಲಿ, ಯಾಕೆಂದರೆ ಇವನ್ನ ತಿನ್ನೋಕೆ ಅವ್ರಿಗಿನ್ನೂ ಬರೋಲ್ಲ. ಅಂದರೆ ಚಿಕನ್ ತಿನ್ನೋಷ್ಟು ಚೆನ್ನಾಗಿ ತಿನ್ನೋಕೆ ಬರೋಲ್ಲ. ಬಟ್ ನಾವು ಬಿಡಿಸ್ಕೊಡೋಕೆ ತುಂಬ ಚಿಕ್ಕದು, ಅದ್ರಲ್ಲಿ ಬಿಡ್ಸೋಕೋದ್ರೂ ಏನು ಸಿಗೋಲ್ಲ, ಅಗ್ದುಬಿಟ್ಟು ಒಗಿಬೇಕಿತ್ತು. ಅವ್ರಿಗೆ ನೀಟಾಗಿ ತಿನ್ನೋಕ್ಕೆ ಬರಲ್ಲ. ಸೊ ಇದಕ್ಕೆ ನಾನು ಕೆಸರುದಂಟಿಗೆ ಅದ್ರ ನೀರೆಲ್ಲ ಚೆಲ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೋಡ್ಬೋದು. ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡಿ ಒಗ್ಗರಣೆ ಮಾಡಬೇಕು. ಅದ್ರ ಮಧ್ಯೆ ಇದೆಲ್ಲ ಸ್ವಲ್ಪ ಇದು ನೀವು ನೋಡ್ಬೋದು, ನಮ್ಗೆ ಕರೆಂಟ್ ಹೊರ್ಟೋಗಿತ್ತು. ನಾವು ಟಾರ್ಚ್ ಆನ್ ಮಾಡಿದ್ದು ಸಂಜೆಯಲ್ಲಿ. ಇದಕ್ಕೆ ಮಾತ್ರ ಮಸಾಲೆ ರುಬ್ಕೊಂಡಿದ್ವಿ. ಅಷ್ಟರಲ್ಲಿ ನಾವು ಚಟ್ನಿ ಮಾಡೋಷ್ಟು ಕರೆಂಟ್ ಹೊರ್ಟೋಗಿತ್ತು. ಟಾರ್ಚ್ ಹಾಕ್ಕೊಂಡು ಇದನ್ನು ಪ್ರಿಪೇರ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಟಾರ್ಚ್ ಬೆಳಕಲ್ಲಿ ಆ ಕಡೆ ಈ ಕಡೆ ಡಾರ್ಕ್ ಕಾಣುತ್ತೆ, ಅಲ್ಲಿ ಮಾತ್ರ ಬ್ರೈಟಾಗಿ ಕಾಣಿಸ್ತಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಕಾದ್ರೆ ಗಟ್ಟಿ ಮಾಡ್ಕೊಬೋದು. ಆ್ಯಕ್ಚುಲಿ ಇದು ಕುಡಿಯೋಂಗೆ ಮಾಡಿಕೊಂಡ್ರೆ ಬೆಸ್ಟ್. ನಾನು ಸೂಪ್ ಮಾಡೋಣ ಅಂತಿದ್ದೆ, ಸೂಪ್ ಬೇಡ, ಎಲ್ಲರೂ ತಿಂತೀವಿ, ಮುದ್ದೆ ತಿನ್ನೋಕೆ, ಅನ್ನ ತಿನ್ನೋಕ್ಕೆಲ್ಲ ಬೇಕಂತೇಳಿ ಸಾಂಬಾರೇ ಮಾಡು ಅಂತ ಹೇಳಿಬಿಟ್ರು. ನಾನು ಸೂಪ್ ಮಾಡೋಣ ಅಂತ ಹೇಳಿ ಸರ್ಚ್ ಮಾಡ್ತಿದ್ದೆ, ಸೂಪ್ ಮಾಡಿ ಕುಡಿಸೋಣ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಕ್ಕಳಿಗೆ ಅಂತ. ಸೊ ಫೈನಲಿ ಸಾಂಬಾರೇ ಆಗೋಯಿತು.
ಈ ಸಾಂಬಾರು ನೋಡಿಕೊಂಡು ತಿಕ್ನೆಸ್ನ, ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡೆ. ಸೊ ಅಷ್ಟು ಉಪ್ಪು ಹಾಕಿದ್ರು ಯಾಕೋ ಉಪ್ಪು ಅನಿಸ್ಲಿಲ್ಲ. ಆಮೇಲೆ ನಾನು ಮತ್ತೆ ಸೇರಿಸ್ಕೊಂಡೆ. ನೀವು ಅಷ್ಟೇ ನೋಡ್ಬಿಟ್ಟು ಎಷ್ಟು ಇದೆಲ್ಲ ಆದಮೇಲೆ ನೋಡಿ ಇದನ್ನು ಗ್ರೈಂಡ್ ಮಾಡಕ್ಕೆ ಕೊಟ್ಟಿದ್ದೀನಿ. ಗ್ರೈಂಡ್ ಮಾಡಾದಮೇಲೆ ಈ ಕಲರ್ ಕಾಣಿಸ್ದೆ. ನಿಜವಾಗೂ ಅದು ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅದ್ರ ಟೇಸ್ಟ್ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಹಾಕ್ಬಿಟ್ಟು ಅದು ಸ್ವಲ್ಪ ಚಿಟಪಟ ಅಂದಾಗ ಆ ಚಟ್ನಿನ ಹಾಕೋದು. ಅದಕ್ಕೆ ಜಾಸ್ತಿ ನೀರು ಸೇರ್ಸೋಂಗೇ ಇಲ್ಲ. ಅದೆಷ್ಟು ಬಿಡ್ತೀವೋ ಅಷ್ಟೇ. ನಾನು ಸ್ವಲ್ಪ ಜಾರಲ್ಲಿರೋದ್ರಲ್ಲಿ ನೀರು ಹಾಕ್ತೆ, ಅಷ್ಟು ಬಿಟ್ಟರೆ ನೀರೇನು ಹಾಕೋಂಗೇ ಇಲ್ಲ ಅದಕ್ಕೆ. ಅದೇ ಸ್ವಲ್ಪ ಅದು ಹೆಂಗಿರುತ್ತೆ ಅಂದರೆ ಬೆಂದಾಗ ಅದು ಬೆಂದಾಗೂ ಅಷ್ಟೇ, ತೊಳೆದಾಗೂ ಅಷ್ಟೇ ಲವಳೆ ಅಂಶ ಜಾಸ್ತಿ ಇರುತ್ತೆ ಅದು. ಸೊ ಇದು ಕಿಡ್ನಿ ಸ್ಟೋನ್ಗೆ ಮತ್ತು ಹೊಟ್ಟೆಲಿ ಏನಾದರೂ ಹುಣ್ಣಾಗಿದ್ದರೆ, ಹೊಟ್ಟೆ ಸಮಸ್ಯೆಗಳಿಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದನ್ನು ವರ್ಷಕ್ಕೊಂದ್ಸಲ ಮತ್ತು ಬಿದಿರು ಸಾಂಬಾರು ಇರುತ್ತಲ್ಲ ಇದನ್ನು ಎಲ್ಲ ವರ್ಷಕ್ಕೊಂದ್ಸಲನಾದರೂ ತಿನ್ನಿ ಅಂತ ರೆಫರ್ ಮಾಡ್ತಾರೆ. ಈಗಿನ ಕಾಲದಲ್ಲಿ ಎಷ್ಟೊಂದು ಜನಕ್ಕೆ ಇದು ಅಂತ ಅಂದಿಟ್ಟಿದ್ರೆ ನಮ್ಮಪ್ಪ ಗೊತ್ತೇ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಲಾಸ್ಟಲ್ಲಿ ಹೇಳೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನಮ್ಮ ಮಕ್ಳಿಗೆ ತಿನ್ನಿಸ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇದು ಇಲ್ಲಿಗೆ ಎಂಡ್ ಆಗುತ್ತೆ ವೀಡಿಯೋ. ಸೊ ನಿಜವಾಗ್ಲೂ 2 ಒಂದು ಸಕ್ಕತ್ತಾಯಿತು, ಟ್ರೈ ಮಾಡಿ. ಥ್ಯಾಂಕ್ ಯು.